ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಬೇಕ್ರಿಲಿ ಸಿಗುವಂತಹ ಕೋಡ್ಬಳೆಯನ್ನು ಮನೇಲೇ ನಮಗೆ ಅತಿ ಸುಲಭವಾಗಿ ತಯಾರು ಮಾಡ್ಕೋಬೋದು. ಅದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ನೋಡಿ, ಒಂದು 1/4 ಕಪ್ಪಷ್ಟು ಶೇಂಗಾ ತಗೊಂಡಿದ್ದೀನಿ. ಅದಕ್ಕೆ ಒಂದು 5ರಿಂದ 6 ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಈಗ ನೋಡಿ, 1 ಕಪ್ಪಷ್ಟು ಅಕ್ಕಿ ಹುಡಿನ ತಗೊಂಡಿದ್ದೀನಿ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಮೈದಾ, ಅರ್ಧ ಕಪ್ ಆಗುವಷ್ಟು ರವೆ, ಇಷ್ಟನ್ನು ಹಾಕ್ಕೋಬೇಕು ಫ್ರೆಂಡ್ಸ್. ಅದೇ ಥರ ಅದಕ್ಕೆ ಜೀರಿಗೆ, ಸ್ವಲ್ಪ ಓಂಕಾಳು, ಇದನ್ನು ಹಾಕ್ಕೋಬೇಕು. ಅದೇ ಥರ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೋಬೇಕು. ಸ್ವಲ್ಪ ಬಿಸಿ ಮಾಡಿದಂತಹ ಎಣ್ಣೆ, ಒಂದು 2 ಟೇಬಲ್ ಸ್ಪೂನ್ ಚೆನ್ನಾಗಿ ಬಿಸಿ ಮಾಡಿ ಅದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಈಗ ನೋಡಿ, ನಾವು ನೀರು ಒಂಚೂರು ಹಾಕ್ತೇನೆ, ಏನು ಎಣ್ಣೆ ಹಾಕಿದ್ದೀವಿ ಅದರಲ್ಲಿ ಚೆನ್ನಾಗಿ ಪುಡಿಗಳೆಲ್ಲ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ನಾವು ಉಂಡೆ ಕಟ್ಟಬೇಕಾದ್ರೆ ಅದು ಉಂಡೆ ಆಗಬೇಕು, ಅಷ್ಟು ಚೆನ್ನಾಗಿ ಅದು ಮಿಕ್ಸ್ ಮಾಡಬೇಕು. ಈಗ ನಾವು ಸ್ವಲ್ಪ ನೀರು ಹಾಕಿ, ಅದನ್ನು ಸ್ವಲ್ಪನೇ ನೀರು ಹಾಕಿ ನಾವೊಂದು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಅದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ಅದೇ ರೀತಿ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಅದೇ ಥರ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ಇದೇ ಥರ ಫುಲ್ಲು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾವು ಎಷ್ಟು ನಾದ್ತೀವೋ ಅಷ್ಟು ಸಾಫ್ಟಾಗಿ ಒಳ್ಳೆ ಚೆನ್ನಾಗಿ ಬರುತ್ತೆ ನಮ್ಮ ಕೋಡ್ಬಳೆ. ನೋಡಿ, ಇದೀಗ ನಾನು ಕಲಸಿ ಆಗಿದೆ. ಈಗ ಇದನ್ನು ನಾವು ಒಂದು 1/2 ಅವರ್ ನೆನೆಸಿಟ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಅರ್ಧ ಗಂಟೆ ಆಗಿದೆ. ಈಗ ನಾವು ಅದನ್ನು ತೆಗೆದು ಕೋಡ್ಬಳೆ ಶೇಪಿಗೆ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ನಾವು ದೊಡ್ಡದಾಗಿ ಬೇಕಾದರೆ ಮಾಡ್ಕೋಬೋದು, ಇಲ್ಲ ಚಿಕ್ಕದಾಗಿ ಬೇಕಾದರೆ ಮಾಡ್ಕೋಬೋದು. ನಾನು ಬೇಗ ಮುಗೀಲಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಮಾಡಿಕೊಂಡೆ, ಬಟ್ ಹಸ್ಬೆಂಡ್ ಬಿಡಲಿಲ್ಲ, ಅದನ್ನು ಚಿಕ್ಕದಾಗಿ ಮಾಡಿಸಿದ್ರು. ನೋಡಿ, ನಾನು ತೆಗೆದಿರುವ ಕ್ವಾಂಟಿಟಿಗೆ ಇಷ್ಟು ಕೋಡ್ಬಳೆ ಬಂದಿದೆ ಫ್ರೆಂಡ್ಸ್. ಈಗ ಎಣ್ಣೆ ಬಿಸಿಯಾಗಿದೆ, ಈಗ ನಮ್ಗೆ ಅದಕ್ಕೆ ಹಾಕೋಣ ಫ್ರೆಂಡ್ಸ್. ನಾನಂತೂ ನನ್ನ ಮಕ್ಕಳಿಗೆ 4 ಗಂಟೆಗೆ ಮಕ್ಕಳು ಶಾಲೆಯಿಂದ ಬರಬೇಕಾದ್ರೆ ಏನಾದರೂ ಒಂದು ಸ್ನ್ಯಾಕ್ಸ್ ರೆಡಿ ಮಾಡಿ ಇಟ್ಟಿರ್ತೀನಿ. ಯಾಕೆಂತೇಳಿದರೆ ನಾನು ಬೇಕ್ರಿಯಿಂದ ಸ್ನ್ಯಾಕ್ಸ್ಗಳು ತಂದು ಕೊಡೋದು ಕಮ್ಮಿನೇ ಮಕ್ಕಳಿಗೆ, ಯಾಕೆಂದ್ರೆ ನಾನೇ ಮನೆಯಲ್ಲಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ಇದು ಮೇಲೆ ಗರಿ ಗರಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ಏಜ್ ಆದವರಿಗೂ ಸಹ ಇದು ಚೆನ್ನಾಗಿ ತಿನ್ಬೋದು. ಅದು ಸಹ ಇದನ್ನು ನಾವು ಮಾಡಿ 1 ತಿಂಗಳಿಟ್ಟರು ಏನಾಗೋದಿಲ್ಲ. ಹಾಗಾಗಿ ನಮಗೆ ಟೈಮ್ ಸಿಗಬೇಕಾದ್ರೆ ಇದನ್ನೆಲ್ಲ ಮಾಡಿ ನಾವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ತಿನ್ಬೋದು. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಮೇಲೆ ಗರಿ ಗರಿಯಾಗಿ ಒಳಗಡೆ ತುಂಬ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ವೈಂಡ್ ಅಪ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಹೋಗಬೇಡಿ, ಅದೇ ಥರ ಒಂದು ಸತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು, ಬೈ ಬಾಯ್.